ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಎಲ್ಲರೂ ಸಾಕಾಗಿದ್ದೀರಾ ಅಂದ್ಕೊಳ್ತಾ ಮತ್ತೊಂದು ಹೊಸ ವಿಡಿಯೋನ ಶುರು ಮಾಡೋಣ ಇಲ್ಲಿಂದ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ನ ನೀವು ನನ್ನ ಪ್ರೀವಿಯಸ್ ವಿಡಿಯೋಲಿ ನೋಡಿದ್ರೆ, ಈಗ ಇದೇ ಥರ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾವು ಹೋಗ್ತಾ ಇರೋ ಜಾಗ ಬಂದು ಜಟಾಯು ತೀರ್ಥ ಅಂತ. ದಿಸ್ ಈಸ್ ಆಲ್ಸೋ ಹಿಡನ್ ಪ್ಲೇಸ್ ಇನ್ ಗೋಕರ್ಣ. ತುಂಬ ಜನಕ್ಕೆ ಈ ಜಾಗನೂ ಗೊತ್ತಿಲ್ಲ. ನಿಮಗೆ ಈ ಒಂದು ಎಪಿಸೋಡಲ್ಲಿ ಜಟಾಯು ತೀರ್ಥ ಏನಿದೆ ಆ ಒಂದು ಪ್ಲೇಸ್ನ ತೋರಿಸ್ತೀವಿ. ಹೆಂಗಪ್ಪ ಇಲ್ಲಿಗೆ ಹೋಗೋದು, ನನ್ನ ಹತ್ರ ಗಾಡಿ ಇಲ್ಲ, ನಮ್ಮ ಹತ್ರ ಕಾರ್ ಇದೆ, ಇಲ್ಲ ಬಸ್ಸಲ್ಲಿ ಬಂದಿರೋರು ಹೆಂಗಪ್ಪ ಹೋಗೋದು ನಾವು ಅಂತ ಅಂದ್ಕೊಂಡವ್ರಿಗೆ ಆಟೋ ಇರುತ್ತೆ. ಇಲ್ಲಿಂದ ನೀವು ಆಟೋಲಿ ಯಾವ ಜಾಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ಸೊ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಏ ಪುಟಿ, ಓ ಅಣ್ಣಯ್ಯ, ತುಂಬ ಜನ ಗೋಕರ್ಣನ ಗೋವಾ ಮಾಡ್ಬಿಟ್ಟಿದ್ದಾರೆ. ಗೋಕರ್ಣ ಈಸ್ ಒನ್ ಆಫ್ ದ ಪವರ್ಫುಲ್ ಪ್ಲೇಸ್ ಗೈಸ್. ಸಾಕತ್ ಎನರ್ಜಿ ಇದೆ ಇಲ್ಲಿ. ಯಾಕಂದರೆ ನೀವು ನೋಡ್ಬೋದು ಎಷ್ಟೋ ಜನ ಇಲ್ಲಿ ಕಾರ್ಯಗಳನ್ನೆಲ್ಲ ಇಲ್ಲೇ ಮಾಡೋದು. ದರ್ ಲಾಟ್ ಆಫ್ ಥಿಂಗ್ಸ್ ಹಿಯರ್. ಈ ಜಾಗದ ಮಹಿಮೆ ಗೊತ್ತಿಲ್ಲದೆ ಅವರು ಏನೋ ಅಂದ್ಕೊಂಡ್ಬಿಟ್ಟು ಇದನ್ನು ಗೋವಾ ರೇಂಜಿಗೆ ತೊಗೊಂಡೋಗ್ಬಿಟ್ಟಿದ್ದಾರೆ. ಅದನ್ನು ಮರಿಬೇಕು. ಇದು ಗೋವಾ ಅಲ್ಲ, ಒಂದು ಪವಿತ್ರವಾದ ಜಾಗ. ಎಂಥ ದೊಡ್ಡ ದೊಡ್ಡ ಋಷಿಮುನಿಗಳು ಎಂಥವರೆಲ್ಲ ಇಲ್ಲಿ ಓಡಾಡಿರೋ ಅಂಥ ಜಾಗ ಇದು. ಸರ್ ಅವ್ರನ್ನೆಲ್ಲ ಈ ಕಡೆ ಕಳಿಸಿ ಸರ್. ಎಲ್ಲ ಬ್ಲಾಕ್ ಮಾಡ್ತವ್ರಿ ಇಲ್ಲಿ. ಒಂದು ಸ್ವಲ್ಪ ಈ ಕಡೆ ಮುಂದೆ ಬರ್ರೋ, ಈ ಕಡೆ ಬರ್ರೋ. ಎಲ್ಲಿ ಹೋಗ್ತೀರಾ? ಜಾಗನೇ ಇಲ್ಲ ಬಾಸ್, ಜಾಗನೇ ಇಲ್ಲ ಅಲ್ಲಿ. ಎಲ್ಲ ಕ್ಲೋಸ್, ಫುಲ್ ಜಾಮ್ ಆಗ್ಬಿಟ್ಟಿದ್ದಾರೆ. ನೀವು ಇಲ್ಲಿ ನಿಂತ್ಕೊಂಡ್ರೆ ಹಿಂಗೆ ನಿಂತಿರ್ತೀರಾ. ಜಟಾಯು ತೀರ್ಥಕ್ಕೆ ಹೋಗೋ ರೂಟು ಕ್ರೇಜಿ ಗುರು, ಸಾಕಾದ ಅನಿಸ್ತಾ ಇದೆ. ಮಸ್ತಾಗಿದೆ ಅಲ್ಲ? ಒಯ್ ಮಗ, ಇಲ್ಲೇನೋ ಇದೆಯೋ, ಸಾಕಾಗಿದೆ ಇದು. ಬರೋವಾಗ ನೋಡೋಣ. ಒಯ್ ಇದೇನೋ ಇದು ಹಿಂಗಿದೆ ಮಗ. ಏಯ್ ಕ್ರೇಜಿ ಗುರು, ಇದು ಯಾವುದೋ ಬ್ಯೂಟಿ 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 ಬ್ಯೂಟಿ. ಸಕ್ಕದಾಗಿದೆ ಗೈಸ್ ಇದು ಜಾಗ. ಗೋಕರ್ಣ ಇಷ್ಟು ವರ್ಷ ಬಂದಿದ್ದೀನಿ, ಇಷ್ಟು ಸಲ ಬಂದಿದ್ದೀನಿ, ಯಾವತ್ತೂ ಇಲ್ಲಿ ಬಂದಿಲ್ಲ ಗುರು ನಾನು. ಕ್ರೇಜಿ ಮಾತ್ರ ಅಲ್ಲ. ಐ ಥಿಂಕ್ ಇಲ್ಲೇ ಮೇಲೆ ಜಟಾಯು ತೀರ್ಥ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ಜಟಾಯು ತೀರ್ಥ. ಸ್ವಲ್ಪ ನಿಧಾನಕ್ಕೆ ಹೋಗೋಣ. ಇವ್ನು ಫುಲ್ ಧೂಳು ಎಬ್ಸ್ಬಿಟ್ಟವನೆ. ಸಕ್ಕದಾಗಿದೆ ಅಲ್ಲ. ಕೆಫೆ ಇದೆ ನೋಡ್ಬೋದು. ಗೈಸ್, ಇವತ್ತು ನನ್ನ ವಿಡಿಯೋಲಿ ನೀವು ಒಂದು ಹೊಸ ಪ್ರಪಂಚನೇ ನೋಡ್ತಾ ಇದ್ದೀರಾ. ಸೈಕಾಗಿ ಹೋಗ್ತೀರಾ. ಓ ಮೈ ಗಾಡ್, ವಾವ್, ಬ್ಯೂಟಿ 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 ಬ್ಯೂಟಿ. ವಾವ್ ವಾವ್ ವಾವ್, ಏನೋ ಇದು ವ್ಯೂ ಮಗ. ಓ ಮೈ ಗಾಡ್, ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಮಗ ಇವೆಲ್ಲ. ಓ ಮೈ ಗಾಡ್. ಲೇ, ಸುಮ್ಮನೆ ಅಲ್ಲೋ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀರಾ? ಇಲ್ಲಿ ಬರ್ರಿ ಎಲ್ಲರೂ. ಈ ಥರ ಸೈಲೆಂಟಾಗಿ ಬನ್ನಿ. ಹಾಳು ಮಾಡಿಬಿಡ್ಬೇಡಿ ಈ ಥರ ಹಿಡನ್ ಪ್ಲೇಸಸ್ನ. ಏನು ಗಲೀಜು ಮಾಡಿಲ್ಲ. ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಒಂದೊಂದು ಪ್ಲಾಸ್ಟಿಕ್ ಬಾಟ್ಲಿಗಳು ನೋಡಿದೆ, ಬಟ್ ಓಕೆ. ಏಯ್ ಮಗ, ಜಟಾಯು ತೀರ್ಥದ ಹತ್ರನೇ ಓಡಾಡ್ತಾ ಇದ್ದೀವೋ ನಾವು, ಬಟ್ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅದು ನೋಡ್ತಾ ಇದ್ದೀರಾ, ದಿಸ್ ಇಸ್ ಸನ್ಸೆಟ್ ವ್ಯೂ ಪಾಯಿಂಟ್ ಆಫ್ ಗೋಕರ್ಣ. ನೀವು ಸಾಯಂಕಾಲದ ಟೈಮ್ಗೆ ಇಲ್ಲಿ ಬಂದರೆ ಸನ್ಸೆಟ್ಟು ಇಲ್ಲಿ ನಿಮ್ಗೆ ಸಿಗೋವಂಥ ಸನ್ಸೆಟ್ ನೀವೆಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ನನಗನ್ಸಿದ ಮಟ್ಟಿಗೆ. ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಇಲ್ಲಿ ಸನ್ಸೆಟ್ ನೋಡಿಕೊಂಡು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಗುರು ಇದು. ನಾನು ಆ್ಯಕ್ಚುಲಿ ಹಿಲ್ ಟಾಪ್ ಬೆಟ್ಟದ ಮೇಲಿಂದ ನಾವು ಗ್ರೀನ್ರಿ ನೋಡಿದ್ದೀವಿ, ಊರುಗಳನ್ನ ನೋಡಿದ್ದೀವಿ, ಸಮುದ್ರ ಕಣ್ಣಿಗೆ ಕಾಣೋವರೆಗೂ ಸಮುದ್ರ. ನೆನ್ನೆ ಓ ಮೈ ಗಾಡ್, ಆ ಫೀಲೇ ಬೇರೆ ಇರೋದು. ಕ್ಯಾಂಪಿಂಗ್ ಇಲ್ಲಿ ಹಾಕಿದ್ದಿದ್ರೆ ಆ ಫೀಲೇ ಬೇರೆ. ಇಟ್ಸ್ ಓಕೆ, ಲೀವ್ ಇಟ್. ಇಲ್ಲೊಂದು ಪಾತ್ ಕಾಣಿಸ್ತಾ ಇದೆ ಗೈಸ್. ಇದೆಲ್ಲ ಏನಂದರೆ ತುಂಬ ಹಿಡನ್ ಪ್ಲೇಸು. ವಿಲ್ ಸಿ, ನೋಡ್ಕೊಂಡು ಬಾ. ಲೈಕ್ ಕ್ಯಾನ್ ವಿ ಗೋ ದೇರ್ ಆರ್ ವಾಟ್? ಇಳ್ಕೊಂಡು ಹೋಗೋಣ ಬನ್ನಿ. ಇಲ್ಲಿ ಗಾಡಿ ಪಾರ್ಕ್ ಮಾಡಿ. ಹೆವಿ ಬಿಸಿಲು.
ಈ ಪಾತ್ ಹೆಂಗಿದೆ ನೋಡೋಣ ಬನ್ನಿ. ಲೆಟ್ಸ್ ಗೋ. ಸಖತ್ತಾಗಿದೆ. ಐ ಥಿಂಕ್ ದೇರ್ ಈಸ್ ಅ ಜಟಾಯು ತೀರ್ಥ. ವಿಲ್ ಗೋ ದೇರ್. ಅದೇ ಕೆಳಗಡೆ ಅದು ಸಮುದ್ರ ಬಂದು ಅದಕ್ಕೆ ಹೊಡಿತಾ ಇರತ್ತೆ. ಬಟ್ ನಂಗೆ ಬೇಜಾರಾಗೋದೆ ಅಂದರೆ ಇವೆಲ್ಲ ಬೇಜಾರಾಗತ್ತೆ. ಅಲ್ಲ ವೀಡಲ್ಲ, ಎಣ್ಣೆ ಬಾಟ್ಲು. ಗೈಸ್ ನೋಡಿ, ಹಿಡನ್ ಜಾಗಗಳನ್ನ ಹುಡ್ಕೋದು ನಿಜವಾಗ್ಲೂ ಅಷ್ಟು ಈಸಿ ಅಲ್ಲ. ನೀವು ಕೋರ್ ಟ್ರಾವೆಲ್ ಬ್ಲಾಗರ್ಸ್ನ ಸಪೋರ್ಟ್ ಮಾಡಬೇಕು. ವಿಚ್ ಇಸ್ ರಿಯಲಿ ಲೈಕ್ ಹೆಂಗೆ ಅಂದರೆ ನಮಗೆ ಬೂಸ್ಟ್ ಕೊಡುತ್ತೆ. ಈ ಥರ ನಾವೆಲ್ಲ ನಿಮಗೆ ಹಿಡನ್ ಜಾಗಗಳನ್ನ ತೋರಿಸ್ಕೊಂಡು ಈ ಥರ ಬಿಸಿಲಲ್ಲಿ ಈ ಥರ ಒಂದು ವಂಡರ್ಫುಲ್ ಪ್ಲೇಸಲ್ಲಿ ನೀವು ಬರಲಿ, ಈ ಥರ ಒಂದು ಫೀಲ್ ನಿಮಗೂ ಸಿಗಲಿ ಅಂತ ನಾವು ಏನೇನೋ ಮಾಡ್ತೀವಿ. ಗೈಸ್ ಫುಲ್ಲು ಸರ್ಕಸ್ ಮಾಡಿ ಎಲ್ಲ ಕಡೆ ರೂಟ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು, ಗುಂಡಿ ಥರ ಇದೆಯಲ್ಲ ಅದೇ ಜಟಾಯು ತೀರ್ಥ. ಅಲ್ಲಿ ಒಂದು ಬ್ಯೂಟಿಫುಲ್ ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಏನು ಅಂತ ತಿಳ್ಕೊಂಡು ಬೇಗ ವಾಪಸ್ ಬರೋಣ. ರಾಮಾಯಣ ಯಾರಕ್ಕೆ ತಾನೇ ಗೊತ್ತಿಲ್ಲ. ರಾಮಾಯಣದಲ್ಲಿ ಬರುವಂಥ ಒಂದು ಸನ್ನಿವೇಶ ಇದು. ರಾವಣ ಸೀತೆನ ಅಪಹರಿಸ್ಕೊಂಡು ಹೋಗುವಂಥ ಒಂದು ಸನ್ನಿವೇಶ. ಈ ಸಂದರ್ಭದಲ್ಲಿ ಜಟಾಯು ಅದನ್ನು ನೋಡಿ ರಾವಣನ ತಡೆಯೋಕೆ ಅಂತ ಮುಂದಾಗ್ತಾನೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಒಂದು ದೊಡ್ಡ ಯುದ್ಧನೇ ನಡೆಯುತ್ತೆ. ಈ ಯುದ್ಧ ಬಹಳ ಸಮಯ ನಡೀತಾನೆ ಇರುತ್ತೆ. ಒಂದು ಸನ್ನಿವೇಶದಲ್ಲಿ ರಾವಣ ತನ್ನ ಕೈಯಲ್ಲಿದ್ದ ಅಸ್ತ್ರದಿಂದ ಜಟಾಯು 2 ರೆಕ್ಕೆಗಳನ್ನ ಕತ್ತರಿಸಾಕ್ಬಿಡ್ತಾನೆ. ಜಟಾಯು ದೇಹ ಹಾಗೂ ರೆಕ್ಕೆಗಳು ಭಾಗವಾಗಿ ಭೂಮಿ ಮೇಲೆ ಬೀಳುತ್ತೆ. ಜಟಾಯು ಬಿದ್ದಿದ್ದು ಎಲ್ಲಿ ಅನ್ನೋದನ್ನು ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋಲಿ ತೋರಿಸಿದ್ದೀನಿ. ಆದರೆ ಜಟಾಯು ರೆಕ್ಕೆ ಬಿದ್ದ ಜಾಗ ಬಂದು ಇದೇ ಜಾಗ, ಜಟಾಯು ತೀರ್ಥ. ಈ ಜಾಗನ ಹುಡ್ಕೊಂಬರೋದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ. ಒಂದು ಚೂರು ಏಮಾರಿದ್ರೂ ಸಮುದ್ರ ಪಾಲಾಗುವಂಥ ಒಂದು ಸಂದರ್ಭ. ಈ ಒಂದು ಜಾಗ ನಿಮಗೋಸ್ಕರ ಎಕ್ಸ್ಪ್ಲೋರ್ ಮಾಡಿ ತೋರಿಸೋಣ ಅಂತ ನಾವು ಬಂದು ಈ ಜಾಗನ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಜಟಾಯು ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ.
ಈ ಒಂದು ಜಾಗಕ್ಕೆ ಬಂದಮೇಲೆ ನಮಗೆ ಗೊತ್ತಾಗಿದ್ದ ವಿಷಯ ಏನಪ್ಪ ಅಂದರೆ, ಈ ಒಂದು ಜಟಾಯು ತೀರ್ಥ ಅಂತ ಯಾಕೆ ಕರೀತಾರೆ ಗೊತ್ತಾ? ಈ ಒಂದು ಜಾಗದಲ್ಲಿ ಸುತ್ತಲೂ ಸಮುದ್ರ, ಉಪ್ಪಿನ ನೀರು. ಆದರೆ ಈ ಒಂದು ಜಾಗದಲ್ಲಿ ಆಹಾ ಎಂಥ ಸಿಹಿಯಾದ ನೀರು. ಆ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ಒಂದು ಜಾಗದಲ್ಲಿ ಸಿಹಿಯಾದ ನೀರು ವರ್ಷದ 365 ದಿನಾನೂ ಇರುತ್ತಂತೆ. ಇದಕ್ಕಿಂತ ದೊಡ್ಡ ವಿಸ್ಮಯ ಈ ನಮ್ಮ ಪರಿಸರದಲ್ಲಿ ಇನ್ನೇನಿದೆ ಹೇಳಿ? ಜಟಾಯು ತೀರ್ಥದ ಹಿಸ್ಟ್ರಿನ ತಿಳ್ಕೊಂಡ್ರಿ. ನಿಮಗೆಲ್ಲ ಈ ಜಾಗದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನನಗೂ ಭಾಳ ಖುಷಿಯಾಗಿದೆ. ಈ ಜಾಗಕ್ಕೆ ಬಂದು ನಾನು ಈ ಜಾಗದ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ನನಗೂ ಖುಷಿ ಇದೆ. ನೋಡಿ ಜಟಾಯು ಅಂದ ತಕ್ಷಣವೇ ನಮ್ಮ ಕಣ್ಣಿಗೆ ಕಾಣಿಸ್ತು ಜಟಾಯು. ಬ್ಯೂಟಿಫುಲ್ ಅಲ್ಲ? ನಮಸ್ಕಾರ ಹಾಕೊಂಬಿಡೋಣ. ಹಿಸ್ಟ್ರಿ ತಿಳ್ಕೊಂಡ್ರೆ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ಫುಲ್ ಎಕ್ಸಾಸ್ಟ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಸಿಗೋಣ. ಅಲ್ಲಿವರೆಗೂ ನಿಮ್ಗೆ ಗೊತ್ತು ಏನು ಮಾಡಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್.